ಫ್ರೆಂಡ್, ಇವತ್ತು ನಾನು ಹೇಳೋ ಮಾತು ಒಂದು ಮೋಟಿವೇಶನ್ ಅಲ್ಲ, ನಿನ್ನೊಳಗೆ ಮಲಗಿರುವ ಧೈರ್ಯವನ್ನು ಎಬ್ಬಿಸುವ ಶಬ್ದ. ಫ್ರೆಂಡ್ಸ್, ಜೀವನದಲ್ಲಿ ಟ್ಯಾಲೆಂಟ್ ಇದ್ದರೆ, ಮನಿ ಇದ್ದರೆ, ಸಪೋರ್ಟ್ ಇದ್ದರೆ ಸಾಕಾಗಲ್ಲ. ಧೈರ್ಯ ಮತ್ತು ತಾಕತ್ತು ಇರಬೇಕು. ಭಯ ಪಡುವವನ ಕನಸುಗಳು ಎಂದಿಗೂ ಕನಸಾಗಿಯೇ ಉಳಿಯುತ್ತವೆ. ಆದರೆ ಧೈರ್ಯವಿರುವವನ ಕನಸುಗಳು ಒಂದು ದಿನ ಇತಿಹಾಸ ನಿರ್ಮಿಸ್ತವೆ. ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಅಂತ ಯೋಚಿಸಬೇಡಿ. ಕೆಲವರು ನಮ್ಮ ಹತ್ರ ಹಣ ಇರೋವರೆಗೂ, ಕೆಲವರು ನಮ್ಮ ಯಶಸ್ಸು ಇರೋವರೆಗೂ, ಇನ್ನೂ ಕೆಲವರು ನಮ್ಮಿಂದ ಉಪಯೋಗ ಆಗೋವರೆಗೂ ಮಾತ್ರ ನಮ್ಮ ಜೊತೆ ಇರ್ತಾರೆ. ಆದರೆ ನಮ್ಮ ಧೈರ್ಯ ಯಾವ ಪರಿಸ್ಥಿತಿಯಲ್ಲೂ ನಮ್ಮ ಬಿಟ್ಟು ಹೋಗೋದಿಲ್ಲ. ಸಿಂಹ ಕಾಡಿನಲ್ಲಿ ರಾಜ ಆಗೋಕ್ಕೆ ಅದಕ್ಕೆ ದೊಡ್ಡ ಸೇನೆ ಇರಲ್ಲ, ಅದಕ್ಕೆ ಒಂದು ಧೈರ್ಯ ಇರುತ್ತೆ. ಅದೇ ರೀತಿ ನಾವು ಜೀವನದಲ್ಲಿ ದೊಡ್ಡರಾಗೋಕ್ಕೆ ದೊಡ್ಡ ಗುಂಪು ಬೇಕಾಗಿಲ್ಲ. ನಮ್ಮೊಳಗಿನ ಭಯವನ್ನು ಸಾಯಿಸಿ ನಾನು ಮಾಡಬಲ್ಲೆ, ನಾನು ಎಲ್ಲವನ್ನು ಎದುರಿಸಬಲ್ಲೆ ಎಂಬ ಧೈರ್ಯ ಮತ್ತು ತಾಕತ್ತು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯ ಮನುಷ್ಯನಾಗಿ ರೂಪಿಸುತ್ತೆ. ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ಕೆಳಗೆ ಎಳೆಯೋಕ್ಕೆ ಪ್ರಯತ್ನ ಮಾಡಿದ್ರೆ, ನಿನಗೆ ಅವಮಾನ ಮಾಡಿದ್ರೆ, ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಸೈಲೆಂಟಾಗಿರೋ. ಆದರೆ ಡೇಂಜರಸ್ ಆಗಿ ಗ್ರೋ ಆಗೋ. ಒಮ್ಮೆ ನೀನು ಗೆದ್ದು ತೋರಿಸಿದ್ರೆ ನಿನ್ನನ್ನು ನಂಬದವರು ಕೂಡ ನನಗೆ ಗೊತ್ತಿತ್ತು, ಇವನು ಗೆದ್ದೇ ಗೆಲ್ತಾನೆ, ದೊಡ್ಡವನಾಗೇ ಆಗ್ತಾನೆ ಅಂತ ಹೇಳ್ತಾರೆ. ಒಂದು ನೆನ್ಪಿಟ್ಕೋ, ಜೀವನದಲ್ಲಿ ಕಷ್ಟ, ನೋವು, ಅವಮಾನಗಳು ಬರೋದು ಎಂದಿಗೂ ತಪ್ಪೋದಿಲ್ಲ. ಆದರೆ ಅವುಗಳಿಗೆ ಹೆದರಿ ಕೈಲಾಗದವಂತರ ಕುಗ್ಗಬಾರ್ದು. ಬೆಂಕಿಯಲ್ಲಿ ಸುಟ್ಟ ಬಂಗಾರಕ್ಕೆ ಪ್ರಪಂಚದಲ್ಲೇ ತುಂಬ ಬೇಡಿಕೆ. ಇವತ್ತು ನಿನಗೆ ನೋವು ಇರಬಹುದು, ಅವಮಾನ ಇರಬಹುದು, ಹಣದ ಸಮಸ್ಯೆ ಇರಬಹುದು, ಒಂಟಿತನ ಕಾಡ್ತಾ ಇರ್ಬೋದು. ಆದರೆ ನೆನಪಿರಲಿ, ಈ ಕಷ್ಟಗಳನ್ನ ಎದುರಿಸಿದ ಮನುಷ್ಯನೇ ಜೀವನದಲ್ಲಿ ಪವರ್ಫುಲ್ ಆಗೋದು. ಫ್ರೆಂಡ್, ಕಾಲ ಕೆಟ್ಟಾಗ ಅನೇಕ ಜನರು ದೂರ ಹೋಗ್ತಾರೆ. ಆದರೆ ಆ ಸಮಯದಲ್ಲೇ ನಿನ್ನ ನಿಜವಾದ ತಾಕತ್ತು ಹೊರಗೆ ಬರೋದು. ಒಬ್ಬ ಮನುಷ್ಯ ಕಷ್ಟವಿಲ್ಲದೆ ಸ್ಟ್ರಾಂಗ್ ಆಗೋದಿಲ್ಲ. ಆದ್ದರಿಂದ ಪ್ರಾಬ್ಲಮ್ಸ್ನ ನೋಡಿ ಹೆದರಬೇಡ. ನೀನು ಬಡವನಾಗಿ ಹುಟ್ಟಿರಬಹುದು, ಆದರೆ ಬಡ ಮನಸ್ಸಿನವನಾಗಿ ಎಂದಿಗೂ ಉಳಿಬೇಡ. ಯಾಕಂದರೆ ದೊಡ್ಡ ಕನಸು ಕಾಣೋದು ಬಡವರಿಗೆ ಉಚಿತ. ಈ ಜಗತ್ತಿಗೆ ರಿಸಲ್ಟ್ ಮಾತ್ರ ಮುಖ್ಯ. ನಿನ್ನ ನೋವು, ಕಣ್ಣೀರು, ಒಂಟಿತನ, ಸ್ಟ್ರಗಲ್ ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಆದ್ದರಿಂದ ರಾತ್ರಿ ಎಲ್ಲರೂ ನಿದ್ರೆ ಮಾಡ್ತಿರುವಾಗ ನೀನು ನಿನ್ನ ಫ್ಯೂಚರ್ನ ಬಿಲ್ಡ್ ಮಾಡು. ಜನರು ಮೋಜು ಮಸ್ತಿ ಮಾಡ್ತಿರುವಾಗ ನೀನು ನಿನ್ನ ಸ್ಕಿಲ್ ಬಿಲ್ಡ್ ಮಾಡು. ಯಾಕಂದರೆ ಇವತ್ತು ನೀನು ಮಾಡ್ತಿರೋ ಸ್ಯಾಕ್ರಿಫೈಸ್ ನಾಳೆ ನಿನ್ನ ಸ್ಟೇಟಸ್ ಆಗುತ್ತೆ. ಆದ್ದರಿಂದ ನೀನು ಟೈಮ್ ವೇಸ್ಟ್ ಮಾಡಬೇಡ, ಎನರ್ಜಿ ವೇಸ್ಟ್ ಮಾಡಬೇಡ, ನಿನ್ನ ಲೈಫ್ನ ವೇಸ್ಟ್ ಮಾಡಬೇಡ. ಒಂದು ಗುರಿ ಇಟ್ಕೋ, ಅದಕ್ಕಾಗಿ ಹುಚ್ಚನಂತೆ ಕೆಲಸ ಮಾಡು.
ಯಾರು ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ತಲೆ ಕೆಡ್ಸ್ಕೊಂಬೇಡ. ಯಾಕಂದರೆ ವಜ್ರದ ಬೆಲೆ ಕಲ್ಲುಗಳಿಗೆ ಗೊತ್ತಾಗೋದಿಲ್ಲ. ಕೊನೆಯದಾಗಿ ಫ್ರೆಂಡ್, ಜೀವನದಲ್ಲಿ ಓನ್ಲಿ 2 ಚಾಯ್ಸ್. ಒಂದು ಭಯಪಟ್ಟು ಜೀವನ ಮಾಡೋದು, ಎರಡನೇದು ಧೈರ್ಯವಾಗಿ ರಿಸ್ಕ್ ತಗೊಂಡು ಇತಿಹಾಸ ಸೃಷ್ಟಿಸೋದು. ಆಯ್ಕೆ ನಿಂದು ಫ್ರೆಂಡ್. ನಿನ್ನ ಜೀವನನ ನೀನೇ ಲೆಜೆಂಡಾಗಿ ಬರ್ಕೊಳ್ಳೋದು ನಿನ್ನ ಕೈನಲ್ಲಿದೆ.